ಎಲ್ಲರಿಗೂ ನಮಸ್ಕಾರ. ಸ್ಟೋರಿ ಬೋರ್ಡ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಒಂದು ಯುದ್ಧದ ಕಥೆಯನ್ನು ಹೇಳಲಿದ್ದೇವೆ. ಆದರೆ ಇದು ಎರಡು ದೇಶಗಳ ನಡುವೆ ನಡೆಯುವ ಯುದ್ಧವಲ್ಲ. ಇದು ರಾಜಕೀಯದ ಯುದ್ಧವಲ್ಲ. ಇದು ಭೂಮಿಯ ಮೇಲೆ ಮನುಷ್ಯರು ಹುಟ್ಟಿದಾಗಿನಿಂದಲೂ ನಮ್ಮದೇ ದೇಹದೊಳಗೆ ನಡೆಯುತ್ತಿರುವ ಒಂದು ನಿಶಬ್ದ ಯುದ್ಧ. ನೀವು ಜಗತ್ತಿನ ಇತಿಹಾಸ ನೋಡಿದರೆ ಎಷ್ಟೋ ಸಾಮ್ರಾಜ್ಯಗಳು ಬಂದವು ಹೋದವು. ಅಲೆಕ್ಸಾಂಡರ್, ನೆಪೋಲಿಯನ್, ಹಿಟ್ಲರ್ ಇವರೆಲ್ಲ ಜಗತ್ತನ್ನು ಗೆಲ್ಲಲು ಹೊರಟರು. ಆದರೆ ಕೊನೆಗೆ ಸೋತರು. ಆದರೆ ಮನುಷ್ಯನ ಇತಿಹಾಸದಲ್ಲಿ ಎಂದಿಗೂ ಸೋಲದ, ತಲೆಮಾರುಗಳಿಂದ ತಲೆಮಾರುಗಳಿಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಿರುವ ಒಬ್ಬ ನಿಗೂಢ ಚಕ್ರವರ್ತಿ ಇದ್ದಾನೆ. ಅವನಿಗೆ ಕರುಣೆ ಇಲ್ಲ. ಬಡವ, ಶ್ರೀಮಂತ, ಮಗು, ಮುದಕ ಎಂಬ ಭೇದವಿಲ್ಲ. ಜಗತ್ತಿನ ಅತ್ಯಂತ ಪ್ರಸಿದ್ಧ ಲೇಖಕ ಸಿದ್ಧಾರ್ಥ್ ಮುಖರ್ಜಿ ಈ ಚಕ್ರವರ್ತಿಗೆ ಒಂದು ಹೆಸರಿಟ್ಟರು. ದ ಎಂಪರರ್ ಆಫ್ ಆಲ್ ಮೆಲಡೀಸ್, ಅಂದರೆ ರೋಗಗಳ ಚಕ್ರವರ್ತಿ. ಹೌದು, ಈ ಚಕ್ರವರ್ತಿಯ ಹೆಸರೇ ಕ್ಯಾನ್ಸರ್. ಎರಡ್ 2020ರಲ್ಲಿ 1 ಕೋಟಿಗೂ ಹೆಚ್ಚು ಜನರು ಕ್ಯಾನ್ಸರ್ನಿಂದ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಆದರೆ ನಿಜವಾಗಿಯೂ ನಮಗೆ ಇದರ ಬಗ್ಗೆ ಏನು ಗೊತ್ತು? ನಾವು ಅಂದುಕೊಂಡಿದ್ದೇವೆ ಇದು ಒಂದು ಕಲಿಯುಗದ ರೋಗ ಎಂದು. ನಾವು ಪ್ಲಾಸ್ಟಿಕ್ ಬಳಸಿದ್ದಕ್ಕೆ, ಮೊಬೈಲ್ ಬಳಸಿದ್ದಕ್ಕೆ, ಫ್ಯಾಕ್ಟರಿಗಳನ್ನು ಕಟ್ಟಿದ್ದಕ್ಕೆ ಬಂದ ರೋಗ ಎಂದು ನಾವು ಅಂದುಕೊಂಡಿದ್ದೇವೆ. ಇದು ಆಧುನಿಕ ಕಾಲದ ರೋಗನ ಅಥವಾ ಸಕ್ಕರೆ ತಿನ್ನುವುದರಿಂದ ಬರುವ ರೋಗನ ಏನಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಕತೆ ಶುರುವಾಗುವುದು ಇವತ್ತಲ್ಲ, ನಿನ್ನೆ ಅಲ್ಲ. ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಇನ್ನೂ ಮನುಷ್ಯರ ಸುಳಿವಿಲ್ಲದ ಕಾಲ. ದೈತ್ಯ ಡೈನೋಸರ್ಗಳು ರಾಜ್ಯಭಾರ ಮಾಡುತ್ತಿದ್ದ ಕಾಲ. ವಿಜ್ಞಾನಿಗಳು ಇತ್ತೀಚೆಗೆ ಭೂಮಿಯ ಅಡಿಯಲ್ಲಿ ಸಿಕ್ಕ ಡೈನೋಸರ್ ಕಾಲಿನ ಮೂಳೆಯನ್ನು ಪರೀಕ್ಷಿಸಿದರು. ಅವರಿಗೆ ಅಲ್ಲಿ ಏನೋ ವಿಚಿತ್ರವಾಗಿ ಕಂಡಿತ್ತು. ಆ ಮೂಳೆ ಸಹಜವಾಗಿರಲಿಲ್ಲ, ಅದು ವಿರೂಪಗೊಂಡಿತ್ತು. ಮೈಕ್ರೋಸ್ಕೋಪ್ ಅಡಿಯಲ್ಲಿ ನೋಡಿದಾಗ ಅವರಿಗೆ ಒಂದು ಆಘಾತಕಾರಿ ಸತ್ಯ ತಿಳಿಯಿತು. ಆ ಡೈನೋಸರ್ಗೆ ಮೂಳೆ ಕ್ಯಾನ್ಸರ್ ಇತ್ತು. ಯೋಚಿಸಿ, ಅಂದು ಸಿಗರೆಟ್ ಇರಲಿಲ್ಲ, ಪ್ಲಾಸ್ಟಿಕ್ ಬಳಕೆ ಇರಲಿಲ್ಲ, ಮೊಬೈಲ್ ಟವರ್ಗಳಿರಲಿಲ್ಲ, ಆದರೂ ಕ್ಯಾನ್ಸರ್ ಇತ್ತು. ಹಾಗಾದರೆ ಇದು ಆಧುನಿಕ ಜೀವನ ಶೈಲಿಯ ಕಾಯಿಲೆಯಲ್ಲ. ಕ್ರಿಸ್ತಪೂರ್ವ 440 ಗ್ರೀಕ್ ದೇಶ. ಅಲ್ಲಿ ಅಟೋಸಾ ಎಂಬ ರಾಣಿ ಇದ್ದಳು, ಪರ್ಷಿಯಾದ ಮಹಾರಾಣಿ. ಅವರ ಸ್ತನದ ಮೇಲೆ ಒಂದು ಗಡ್ಡೆ ಕಾಣಿಸಿಕೊಂಡಿತ್ತು. ಅವರು ಅದನ್ನು ಬಟ್ಟೆಯಿಂದ ಮುಚ್ಚಿಟ್ಟರು. ನೋವು ತಾಳಲಾರದೆ ಕೊನೆಗೆ ತನ್ನ ಸೇವಕರಿಂದ ಆ ಗಡ್ಡೆಯನ್ನು ಕತ್ತರಿಸಿಕೊಂಡರು. ಇದು ಇತಿಹಾಸದಲ್ಲಿ ದಾಖಲಾದ ಮೊದಲ ಸ್ತನ ಕ್ಯಾನ್ಸರ್ ಚಿಕಿತ್ಸೆ. ಆಗಿನ ಕಾಲದ ಪ್ರಸಿದ್ಧ ವೈದ್ಯ ಹಿಪೋಕ್ರೆಟಸ್ ಈ ರೋಗವನ್ನು ಬಹಳ ಹತ್ತಿರದಿಂದ ನೋಡಿದ. ಆ ಗಡ್ಡೆಯನ್ನು ಮುಟ್ಟಿದಾಗ ಅದು ಕಲ್ಲಿನಂತೆ ಗಟ್ಟಿಯಾಗಿತ್ತು. ಅದರ ಸುತ್ತಲೂ ರಕ್ತನಾಳಗಳು ಉಬ್ಬಿಕೊಂಡಿದ್ದವು. ಅದು ನೋಡಲು ಅವರಿಗೆ ಸಮುದ್ರದ ಏಡಿಯ ತರ ಕಾಣಿಸಿತು. ಅದಕ್ಕೆ ಅವರು ಗ್ರೀಕ್ ಭಾಷೆಯಲ್ಲಿ ಕಾರ್ಕಿನೋಸ್ ಎಂದು ಹೆಸರಿಟ್ಟರು. ಈ ಕಾರ್ಕಿನೋಸ್ ಹೆಸರೇ ಮುಂದೆ ಲ್ಯಾಟಿನ್ ಭಾಷೆಯಲ್ಲಿ ಕ್ಯಾನ್ಸರ್ ಆಯಿತು. ನಾವು ಕನ್ನಡದಲ್ಲಿ ಕರ್ಕಾಟಕ ರಾಶಿಗೆ ಏಡಿಯ ಚಿತ್ರವನ್ನು ಬರೆಯುತ್ತೇವಲ್ಲ, ಅದೆಲ್ಲದರ ಮೂಲ ರೂಪ ಇಲ್ಲಿದೆ. ಆದ್ದರಿಂದ ಮೊದಲು ನಾವು ಸತ್ಯವನ್ನು ಒಪ್ಪಿಕೊಳ್ಳೋಣ. ಕ್ಯಾನ್ಸರ್ ಎಂಬುದು ಆಧುನಿಕ ಜಗತ್ತಿನ ಶಾಪವಲ್ಲ. ನಾವು ಬಹುಕೋಶೀಯ ಜೀವಿಗಳಾಗಿ ಹುಟ್ಟಿದಾಗಲೇ ಈ ರೋಗ ಬರುವ ಸಾಧ್ಯತೆಯನ್ನು ಒತ್ತಿಕೊಂಡೇ ಬಂದಿದ್ದೇವೆ. ನಮ್ಮ ದೇಹವನ್ನು ಒಂದು ಬೃಹತ್ ನಗರ ಎಂದು ಊಹಿಸಿಕೊಳ್ಳಿ. ಈ ನಗರದಲ್ಲಿ ಸುಮಾರು 30ರಿಂದ 40 ಲಕ್ಷ ಕೋಟಿ ಪ್ರಜೆಗಳಿದ್ದಾರೆ. ಅವರೇ ನಮ್ಮ ಜೀವಕೋಶಗಳು. ಈ ನಗರದಲ್ಲಿ ಶಾಂತಿ ಕಾಪಾಡಲು ಒಂದು ಅದ್ಭುತ ಸಂವಿಧಾನವಿದೆ. ಅದೇ ನಮ್ಮ DNA. ಪ್ರತಿಯೊಂದು ಜೀವಕೋಶಕ್ಕೂ DNA ಒಂದು ಕಟ್ಟುನಿಟ್ಟಾದ ಆದೇಶ ನೀಡಿರುತ್ತದೆ. ನೀನು ಯಾವಾಗ ಹುಟ್ಟಬೇಕು, ಯಾವ ಕೆಲಸ ಮಾಡಬೇಕು, ಅತಿ ಮುಖ್ಯವಾಗಿ ಯಾವಾಗ ಸಾಯಬೇಕು. ಹೌದು, ಸಾವು ಎಂಬುದು ನಮ್ಮ ದೇಹದಲ್ಲಿ ನಡೆಯುವ ನಿತ್ಯೋತ್ಸವ. ಪ್ರತಿದಿನ ನಮ್ಮ ದೇಹದಲ್ಲಿ ಹಳೆಯ ಕೋಟ್ಯಾಂತರ ಕೋಶಗಳು ನನ್ನ ಕೆಲಸ ಮುಗಿಯಿತು, ಹೊಸಬರಿಗೆ ಜಾಗ ಕೊಡೋಣ ಎಂದು ಸದ್ದಿಲ್ಲದೆ ಪ್ರಾಣ ಬಿಡುತ್ತವೆ. ಇದನ್ನು ವಿಜ್ಞಾನದಲ್ಲಿ ಅಪೋಪ್ಟೋಸಿಸ್ ಅಥವಾ ಸೆಲ್ ಸೂಸೈಡ್ ಎನ್ನುತ್ತಾರೆ. ಇದು ಪ್ರಕೃತಿಯ ನಿಯಮ. ಆದರೆ ಕೆಲವೊಮ್ಮೆ ಈ DNA ಎಂಬುವ ಪುಸ್ತಕದ ಒಂದು ಪುಟ ಹರಿದು ಹೋಗುತ್ತದೆ. ನಾವು ಉಸಿರಾಡುವ ಹೊಗೆಯಿಂದಲೋ, ಸೂರ್ಯನ ಅತಿಯಾದ ಬಿಸಿಲಿನಿಂದಲೋ ಅಥವಾ ಕೇವಲ ದುರಾದೃಷ್ಟದಿಂದಲೋ DNAಯಲ್ಲಿ ಒಂದು ಸಣ್ಣ ಬದಲಾವಣೆಯಾಗುತ್ತದೆ. ಇದನ್ನೇ ಮ್ಯೂಟೇಷನ್ ಎನ್ನುತ್ತಾರೆ. ಆಗ ಈ ಜೀವಕೋಶಕ್ಕೆ ಹುಚ್ಚು ಹಿಡಿಯುತ್ತದೆ. ನಾನು ಸಾಯುವುದಿಲ್ಲ ಎಂದು ಹಠ ಹಿಡಿಯುತ್ತದೆ. ನಾನು ನನ್ನ ಜಾಗ ಬಿಟ್ಟುಕೊಡುವುದಿಲ್ಲ ಎನ್ನುತ್ತದೆ.
ಅಷ್ಟೇ ಅಲ್ಲ, ಅದು ತನ್ನದೇ ಆದ ನಕಲುಗಳನ್ನು ಸೃಷ್ಟಿಸಲು ಶುರು ಮಾಡುತ್ತದೆ. ಇದೇ ಸೆಲ್ ಮಲ್ಟಿಪ್ಲಿಕೇಶನ್. 1ರಿಂದ 2, 2ರಿಂದ 4, 4ರಿಂದ 8 ಹೀಗೆ ಬೆಳೆಯುತ್ತಲೇ ಹೋಗುತ್ತವೆ. ನಮ್ಮ ದೇಹದಲ್ಲಿ P53 ಎಂಬ ಒಂದು ಜೀನ್ ಇದೆ. ಇದರ ಕೆಲಸ ಕೆಟ್ಟ ಸೆಲ್ಗಳನ್ನು ನಾಶ ಮಾಡುವುದು. ಆದರೆ ಈ ಕ್ಯಾನ್ಸರ್ ಎಂತ ಚಾಲಾಕಿ ಕಳ್ಳನೆಂದರೆ ಅದು ಮೊದಲು ಮಾಡುವ ಕೆಲಸವೇ ಆ P53 ಅನ್ನೋ ಜೀನ್ ಅನ್ನು ಕೊಂದು ಹಾಕುವುದು. ಒಮ್ಮೆ ಈ ಜೀನ್ ಇಲ್ಲವಾದಾಗ ಈ ಗಡ್ಡೆಗಳು ಬೆಳೆಯುತ್ತಲೇ ಹೋಗುತ್ತವೆ. ತನಗೆ ಬೇಕಾದ ರಕ್ತವನ್ನು, ಆಮ್ಲಜನಕವನ್ನು ಅಕ್ಕಪಕ್ಕದ ನರಗಳಿಂದ ಕದಿಯುತ್ತವೆ. ಇದನ್ನೇ ನಾವು ಟ್ಯೂಮರ್ ಎನ್ನುತ್ತೇವೆ. 1951ರಲ್ಲಿ ಅಮೆರಿಕದಲ್ಲಿ ಹೆನ್ರಿಯೆಟಾ ಲ್ಯಾಕ್ಸ್ ಎಂಬ ಮಹಿಳೆ ಇದ್ದರು. ಅವರಿಗೆ ಗರ್ಭಕಂಠದ ಕ್ಯಾನ್ಸರ್ ಇತ್ತು. ಆಸ್ಪತ್ರೆಯಲ್ಲಿ ಡಾಕ್ಟರ್ ಅವರ ಅನುಮತಿ ಇಲ್ಲದೆಯೇ ಆ ಗೆಡ್ಡೆಯಿಂದ ಸಣ್ಣ ತುಣುಕನ್ನು ತೆಗೆದುಕೊಂಡು ಲ್ಯಾಬಿನಲ್ಲಿ ಪರೀಕ್ಷೆಗಿಟ್ಟರು. ಅಲ್ಲಿಯವರೆಗೆ ವೈಜ್ಞಾನಿಗಳಿಗೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಮನುಷ್ಯನ ದೇಹದಿಂದ ಜೀವಕೋಶಗಳನ್ನು ತೆಗೆದರೆ ಕೇವಲ ಗಂಟೆಗಳಲ್ಲಿ ಅಥವಾ ದಿನಗಳಲ್ಲಿ ಸತ್ತು ಹೋಗುತ್ತಿದ್ದವು. ಆದರೆ ಹೆನ್ರಿಯೆಟ್ಟಾಳ ಕೋಶಗಳನ್ನು ನೋಡಿದ ವಿಜ್ಞಾನಿಗಳು ಬೆಚ್ಚಿಬಿದ್ದರು. ಆ ಕೋಶಗಳು ಸಾಯುತ್ತಿರಲಿಲ್ಲ. ಬದಲಿಗೆ 1 2ರಂತೆ, 2 4ರಂತೆ ವಿಪರೀತ ವೇಗದಲ್ಲಿ ಬೆಳೆಯುತ್ತಿದ್ದವು. ದುರಾದೃಷ್ಟ ಏನಂದ್ರೆ ಹೆನ್ರಿಯೆಟಾ ಅವರು ತೀರಿಕೊಂಡರು. ಆದರೆ ಅವರ ಆ ಅಮರ ಜೀವಕೋಶಗಳು ಇಂದಿಗೂ ಬದುಕಿವೆ. ಹೌದು, ಕಳೆದ 70 ವರ್ಷಗಳಲ್ಲಿ ಈ ಕೋಶಗಳನ್ನು ಬಳಸಿಯೇ ಪೋಲಿಯೋ ಲಸಿಕೆ ಕಂಡುಹಿಡಿದಿದ್ದು, ಕ್ಯಾನ್ಸರ್ ಬಗ್ಗೆ ಅಧ್ಯಯನ ನಡೆಸಿದ್ದು, ಇತ್ತೀಚೆಗೆ ಬಂದ ಕೋವಿಡ್ ಲಸಿಕೆಯ ಸಂಶೋಧನೆಗೂ ಇವೇ ಬಳಕೆಯಾದವು. ಇವಕ್ಕೆ ವಿಜ್ಞಾನದಲ್ಲಿ ಹೆಲಾ ಸೆಲ್ಸ್ ಎಂದು ಕರೆಯುತ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ಹೆನ್ರಿಯೆಟಾ ಸತ್ತರೂ ಅವರ ದೇಹದೊಳಗಿನ ಕ್ಯಾನ್ಸರ್ ಕೋಶಗಳು ಯಾಕೆ ಸಾಯಲಿಲ್ಲ? ಆ ಕೋಶಗಳಿಗೆ ಸಾವಿಲ್ಲವೇ? ಇದೇ ಕ್ಯಾನ್ಸರಿನ ಅತಿ ದೊಡ್ಡ ರಹಸ್ಯ. ಕ್ಯಾನ್ಸರ್ ಬಗ್ಗೆ ಜನರಲ್ಲಿರುವ ಭಯದಿಂದಾಗಿ ಪ್ರಪಂಚಾದ್ಯಂತ ನೂರಾರು ಸುಳ್ಳು ಸುದ್ದಿಗಳು ಹಬ್ಬಿವೆ. ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬರುವ ಸುದ್ದಿಗಳ ಹಿಂದಿನ ಸತ್ಯವೇನು? ಕ್ಯಾನ್ಸರ್ ಒಂದು ಆಧುನಿಕ ಕಾಯಿಲೆ. ನಾವು ಪ್ರಕೃತಿಯಿಂದ ದೂರ ಇರುವುದಕ್ಕೆ ಇದು ಬರುವುದು ಎಂದು ಹೇಳುವುದು ತಪ್ಪು. ಪ್ಲಾಸ್ಟಿಕ್, ಮಾಲಿನ್ಯ, ಕೀಟನಾಶಕಗಳು ಕ್ಯಾನ್ಸರ್ ರಿಸ್ಕ್ ಅನ್ನು ಹೆಚ್ಚಿಸುತ್ತವೆ, ಇಲ್ಲವೇನಲ್ಲ. ಆದರೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚು ಎಂಬ ಅಂಕಿಅಂಶಗಳನ್ನು ನಾವು ತಪ್ಪಾಗಿ ಅರ್ಥೈಸಿಕೊಂಡಿದ್ದೇವೆ. ನಿಜವೇನೆಂದರೆ ನಾವು ಈಗ ಹೆಚ್ಚು ಕಾಲ ಬದುಕುತ್ತಿದ್ದೇವೆ. 100 ವರ್ಷಗಳ ಹಿಂದೆ ಜನರು ರೋಗಗಳಿಂದ ಅಥವಾ ಯುದ್ಧಗಳಿಂದ 40ರಿಂದ 50 ವರ್ಷದ ಒಳಗೆ ಸಾಯುತ್ತಿದ್ದರು. ಆಗ ಕ್ಯಾನ್ಸರ್ ಬರುವಷ್ಟು ವಯಸ್ಸೇ ಆಗುತ್ತಿರಲಿಲ್ಲ. ಈಗ ನಾವು ಆ ರೋಗಗಳನ್ನೆಲ್ಲ ಗೆದ್ದಿದ್ದೇವೆ. ಮನುಷ್ಯರು 70-80 ವರ್ಷ ಬದುಕುತ್ತಿದ್ದಾರೆ. ವಯಸ್ಸಾದಂತೆ DNA ಕಾಪಿ ಮಾಡುವಾಗ ತಪ್ಪುಗಳಾಗುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಕ್ಯಾನ್ಸರ್ ಎಂಬುದು ನಮ್ಮ ದೀರ್ಘಾಯುಷ್ಯಕ್ಕೆ ನಾವು ಕೊಡುತ್ತಿರುವ ಬೆಲೆ. ಸಕ್ಕರೆ ತಿಂದರೆ ಕ್ಯಾನ್ಸರ್ಗೆ ಊಟ ಹಾಕಿದಂತೆ, ಸಕ್ಕರೆ ಬಿಟ್ಟರೆ ಕ್ಯಾನ್ಸರ್ ಸಾಯುತ್ತದೆ. ಇದು ಅರ್ಧ ಸತ್ಯ. ವಾರ್ಬರ್ಗ್ ಎಫೆಕ್ಟ್ ಎಂಬ ಸಿದ್ಧಾಂತದ ಪ್ರಕಾರ ಕ್ಯಾನ್ಸರ್ ಕೋಶಗಳು ಸಾಮಾನ್ಯ ಕೋಶಗಳಿಗಿಂತ 200 ಪಟ್ಟು ಹೆಚ್ಚು ಗ್ಲೂಕೋಸ್ ಬಳಸುತ್ತದೆ. ಹಾಗಂತ ನೀವು ಸಕ್ಕರೆ ತಿನ್ನುವುದನ್ನು ನಿಲ್ಲಿಸಿದರೆ ನಿಮ್ಮ ದೇಹ ಸುಮ್ಮನಿರುವುದಿಲ್ಲ. ಅದು ನಿಮ್ಮ ಸ್ನಾಯುಗಳನ್ನು, ಕೊಬ್ಬುಗಳನ್ನು ಕರಗಿಸಿ ಗ್ಲೂಕೋಸ್ ಮಾಡುತ್ತದೆ. ಏಕೆಂದರೆ ನಿಮ್ಮ ಮೆದುಳು ಕೆಲಸ ಮಾಡಲು ಗ್ಲೂಕೋಸ್ ಬೇಕೇ ಬೇಕು. ನೀವು ಊಟ ಬಿಟ್ಟರೆ ಕ್ಯಾನ್ಸರ್ ಕೋಶಗಳು ಸಾಯುವ ಮುನ್ನ ನೀವು ಸಾಯುತ್ತೀರಿ. ಆದರೆ ಎಚ್ಚರ, ಹೆಚ್ಚು ಸಕ್ಕರೆ ತಿಂದರೆ ಬೊಜ್ಜು ಬರುತ್ತದೆ. ಬೊಜ್ಜು ಬಂದರೆ ದೇಹದಲ್ಲಿ ಉರಿಯೂತ ಹೆಚ್ಚಾಗುತ್ತದೆ. ಇದು 13 ಬಗೆಯ ಕ್ಯಾನ್ಸರ್ಗಳಿಗೆ ದಾರಿ ಮಾಡಿಕೊಡುತ್ತದೆ. ಆದರೆ ಸಕ್ಕರೆ ನೇರವಾಗಿ ವಿಷವಲ್ಲ. ಬೊಜ್ಜಿನ ಮೂಲಕ ಕ್ಯಾನ್ಸರ್ ಬರುತ್ತದೆ. ಇನ್ನೊಂದು ಸುಳ್ಳು ಏನಂದ್ರೆ ಆಂಟಿ ಆಕ್ಸಿಡೆಂಟ್ ಮಾತ್ರೆ ನುಂಗಿದ್ರೆ ಕ್ಯಾನ್ಸರ್ ಬರುವುದಿಲ್ಲ ಎಂದು. ನಾವು ಕೇಳಿದ್ದೇವೆ ಗ್ರೀನ್ ಟೀ, ಹಣ್ಣುಗಳಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇದೆ ಅಂತ. ಇದು ಒಳ್ಳೆಯದೂ ಹೌದು, ನೈಸರ್ಗಿಕವಾಗಿ ತಿಂದರೆ ಅಮೃತ. ಆದರೆ ಮೆಡಿಕಲ್ ಶಾಪ್ಗೆ ಹೋಗಿ ವಿಟಮಿನ್ ಎ, ವಿಟಮಿನ್ ಇ ಟ್ಯಾಬ್ಲೆಟ್ಗಳನ್ನು ಸುಮ್ಮನೆ ನುಂಗಬೇಡಿ. ಒಂದು ವೇಳೆ ನಿಮ್ಮ ದೇಹದಲ್ಲಿ ಈಗಾಗಲೇ ಸಣ್ಣದಾಗಿ ಕ್ಯಾನ್ಸರ್ ಶುರುವಾಗಿದ್ದರೆ ಈ ಮಾತ್ರೆಗಳು ಆ ಕ್ಯಾನ್ಸರ್ ಕೋಶಗಳನ್ನು ಸಹ ಸಾಯದಂತೆ ಕಾಪಾಡುತ್ತದೆ. ಸ್ವೀಡನ್ನಲ್ಲಿ ನಡೆದ ಒಂದು ಸಂಶೋಧನೆಯಲ್ಲಿ ವಿಟಮಿನ್ ಮಾತ್ರೆಗಳನ್ನು ಅತಿಯಾಗಿ ತಿಂದ ಇಲಿಗಳಲ್ಲಿ ಕ್ಯಾನ್ಸರ್ ವೇಗವಾಗಿ ಹರಡಿದ್ದು ಕಂಡುಬಂದಿದೆ. ಆದ್ದರಿಂದ ಪ್ರಕೃತಿ ಕೊಟ್ಟ ಹಣ್ಣುಗಳನ್ನು ತಿನ್ನಿ, ಕೃತಕ ಮಾತ್ರೆಗಳನ್ನಲ್ಲ. ನಾಲ್ಕನೇ ಸುಳ್ಳು, ಬಯಾಪ್ಸಿ ಮಾಡಿದರೆ ಕ್ಯಾನ್ಸರ್ ಮೈಯೆಲ್ಲ ಹರಡುತ್ತದೆ.
ಎಷ್ಟೋ ಜನ ಭಯಪಟ್ಟು ಬಯಾಪ್ಸಿ ಮಾಡಿಸುವುದಿಲ್ಲ. ಇದು ಸಂಪೂರ್ಣ ತಪ್ಪು. ವೃಷಣ ಕ್ಯಾನ್ಸರ್ ಬಿಟ್ಟು ಬೇರೆ ಯಾವುದೇ ಕ್ಯಾನ್ಸರ್ನಲ್ಲಿ ಬಯಾಪ್ಸಿ ಬಳಸುವುದರಿಂದ ರೋಗ ಹರಡುವುದಿಲ್ಲ. ಬದಲಿಗೆ ಬಯಾಪ್ಸಿ ಮಾಡದಿದ್ದರೆ ರೋಗ ಯಾವ ಹಂತದಲ್ಲಿದೆ ಎಂದು ತಿಳಿಯದೆ ತಪ್ಪು ಚಿಕಿತ್ಸೆ ನೀಡಿ ಪ್ರಾಣಕ್ಕೆ ಅಪಾಯವಾಗಬಹುದು. ಈಗ ನಿಮಗೊಂದು ಕುತೂಹಲಕಾರಿ ವಿಷಯ ಹೇಳಲೇಬೇಕು. ನಮಗಿಂತ 100 ಪಟ್ಟು ದೊಡ್ಡ ಪ್ರಾಣಿ ಆನೆ. ಲೆಕ್ಕಾಚಾರದ ಪ್ರಕಾರ ಆನೆಯ ದೇಹದಲ್ಲಿ ಮನುಷ್ಯನಿಗಿಂತ 100 ಪಟ್ಟು ಹೆಚ್ಚು ಜೀವಕೋಶಗಳಿವೆ. ಹಾಗಾದರೆ ಆನೆಗಳಿಗೆ ಮನುಷ್ಯನಿಗಿಂತ ಹೆಚ್ಚು ಕ್ಯಾನ್ಸರ್ ಬರಬೇಕಿತ್ತಲ್ವಾ? ಆದರೆ ಇಲ್ಲ, ಆನೆಗಳಿಗೆ ಕ್ಯಾನ್ಸರ್ ಬರುವುದು ತೀರಾ ಅಪರೂಪ. ಯಾಕೆಂದರೆ ನಾನು ಆವಾಗಲೇ ಹೇಳಿರೋ ಹಾಗೆ ನಮ್ಮ ದೇಹದಲ್ಲಿ P53 ಅನ್ನೋ ಒಂದು ಜೀನ್ ಇದೆ. ಆ ಜೀನ್ ನಮ್ಮ ದೇಹದಲ್ಲಿರುವುದು 1 ಕಾಪಿ ಮಾತ್ರ. ಆದರೆ ಆನೆಗಳಲ್ಲಿ ಬರೋಬ್ಬರಿ 20 ಕಾಪಿಗಳಿವೆ. ಒಂದು ವೇಳೆ ಆನೆಯ ದೇಹದಲ್ಲಿ ಒಂದು P53 ಜೀನ್ ಕೆಟ್ಟು ಹೋದರೆ ಇನ್ನೊಂದು ಬಂದು ಕೆಲಸ ಮಾಡುತ್ತದೆ. ಈಗ ವಿಜ್ಞಾನಿಗಳು ಈ ಆನೆಗಳ ರಹಸ್ಯವನ್ನು ಬಳಸಿ ಮನುಷ್ಯರಿಗೂ ಔಷಧಿಯನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ. ಇಲ್ಲಿಯವರೆಗೂ ನಾವು ಸಮಸ್ಯೆಗಳ ಬಗ್ಗೆ ಮಾತಾಡಿದೆವು. ಈಗ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ 3 ಪ್ರಮುಖ ವಿಧಾನಗಳಿವೆ. ಮೊದಲನೆಯದು ಸರ್ಜರಿ, ಶಸ್ತ್ರಚಿಕಿತ್ಸೆಯ ಮೂಲಕ ಗೆಡ್ಡೆಯನ್ನು ತೆಗೆದುಹಾಕುವುದು. ಎರಡನೇದು ರೇಡಿಯೇಷನ್ ಥೆರಪಿ, ವಿಕಿರಣಗಳನ್ನು ಬಳಸಿ ಕ್ಯಾನ್ಸರ್ ಕೋಶಗಳನ್ನು ನಾಶ ಮಾಡುವುದು. ಮೂರನೇದು ಕೀಮೋಥೆರಪಿ, ಔಷಧಿಗಳನ್ನು ಬಳಸಿ ವೇಗವಾಗಿ ಬೆಳೆಯುವ ಕ್ಯಾನ್ಸರ್ ಕೋಶಗಳನ್ನು ನಾಶ ಮಾಡುವುದು. ಆದರೆ ಕೀಮೋಥೆರಪಿ ಔಷಧಿಗಳು ಕ್ಯಾನ್ಸರ್ ಕೋಶಗಳ ಜೊತೆಗೆ ದೇಹದ ಆರೋಗ್ಯವಂತ ಕೋಶಗಳ ಮೇಲೂ ಪರಿಣಾಮ ಬೀರುತ್ತವೆ. ಇದರಿಂದ ಕೂದಲುಗಳು ಉದುರುತ್ತವೆ ಹಾಗೂ ಕರುಳಿನ ಕೋಶಗಳ ಮೇಲೆ ಅಡ್ಡ ಪರಿಣಾಮಗಳು ಉಂಟಾಗುತ್ತವೆ. ಈಗ ಒಂದು ಹೊಸ ಟ್ರೀಟ್ಮೆಂಟ್ ಬಂದಿದೆ, ಅದೇ ಇಮ್ಯುನೋಥೆರಪಿ. ನಮ್ಮೆಲ್ಲರ ದೇಹದಲ್ಲೂ ರೋಗಗಳ ವಿರುದ್ಧ ಹೋರಾಡಲು ಒಂದು ನೈಸರ್ಗಿಕ ಶಕ್ತಿ ಇರುತ್ತದೆ, ಅದೇ ರೋಗ ನಿರೋಧಕ ಶಕ್ತಿ. ನಮಗೆ ಶೀತ ಜ್ವರ ಎಲ್ಲ ಬಂದಾಗ ಔಷಧಿ ತೆಗೆದುಕೊಳ್ಳಲಿಲ್ಲದಿದ್ದರೂ ಕಡಿಮೆಯಾಗಲು ಈ ಶಕ್ತಿಯೇ ಕಾರಣ. ಕ್ಯಾನ್ಸರ್ ಗಡ್ಡೆ ಹೊರಗಿನಿಂದ ಬಂದ ಶತ್ರುವಲ್ಲ, ಅದು ನಮ್ಮದೇ ದೇಹದ ಮಾಂಸ. ಹೀಗಾಗಿ ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಗೆ ಗೊಂದಲವಾಗುತ್ತದೆ. ಇದು ನಮ್ಮದೇ ದೇಹದ ಭಾಗ ಅಲ್ವಾ, ಅದಕ್ಕೆ ತೊಂದರೆ ಕೊಡಬಾರದೆಂದು ಸುಮ್ಮನಿರುತ್ತದೆ. ಕ್ಯಾನ್ಸರ್ ನಮ್ಮ ರಕ್ಷಣಾ ವ್ಯವಸ್ಥೆಯ ತಪ್ಪಿಸಿ ಬೆಳೆಯುತ್ತದೆ. ಇಲ್ಲಿ ಇಮ್ಯುನೋಥೆರಪಿ ಕೆಲಸ ಮಾಡುತ್ತದೆ. ಈ ಟ್ರೀಟ್ಮೆಂಟ್ ಅಲ್ಲಿ ಡಾಕ್ಟರ್ಗಳು ಕ್ಯಾನ್ಸರ್ ಅನ್ನು ನೇರವಾಗಿ ಕೊಲ್ಲಲು ಹೋಗುವುದಿಲ್ಲ. ಬದಲಿಗೆ ಅವರು ನಮ್ಮ ರಕ್ಷಣಾ ವ್ಯವಸ್ಥೆಗೆ ಬುದ್ಧಿ ಹೇಳುತ್ತಾರೆ. ನೋಡು, ಇದು ಸಾಮಾನ್ಯ ಮಾಂಸವಲ್ಲ, ಇದು ಕ್ಯಾನ್ಸರ್, ಇದನ್ನು ಸುಮ್ಮನೆ ಬಿಡಬೇಡ ಎಂದು ಗುರುತು ಹಿಡಿಯಲು ಕಲಿಸಿಕೊಡುತ್ತಾರೆ. ಒಮ್ಮೆ ನಮ್ಮ ದೇಹಕ್ಕೆ ಕ್ಯಾನ್ಸರ್ ಅನ್ನು ಗುರುತಿಸುವುದು ಗೊತ್ತಾದರೆ ಸಾಕು, ನಮ್ಮ ದೇಹದ ಶಕ್ತಿಯೇ ಆ ಕಾಯಿಲೆಯನ್ನು ಹೊರಹಾಕುತ್ತದೆ. ಈ ಚಿಕಿತ್ಸೆಯು ಬಹಳ ಪರಿಣಾಮಕಾರಿಯಾಗಿದೆ. ಕ್ಯಾನ್ಸರ್ ಒಂದು ರೋಗವಷ್ಟೇ ಅಲ್ಲ, ಅದು ನಮ್ಮದೇ ದೇಹದ ಒಂದು ಭಾಗ ದಾರಿ ತಪ್ಪಿದ ಕತೆ. ನಾವು ಭಯಪಡಬೇಕಾಗಿಲ್ಲ, ಆದರೆ ಎಚ್ಚರವಾಗಿರಬೇಕು. ಧೂಮಪಾನ ಕ್ಯಾನ್ಸರ್ಗೆ ರಾಜಮಾರ್ಗ, ಅದನ್ನು ಬಿಡಿ. ಮದ್ಯಪಾನ ಮಿತಿಯಲ್ಲಿರಲಿ. ಪ್ರಕೃತಿಯು ನಮಗಾಗಿ ರಂಗುರಂಗಿನ ತರಕಾರಿಗಳನ್ನು ಹಣ್ಣುಗಳನ್ನು ನೀಡಿದೆ. ಅವುಗಳಲ್ಲಿರುವ ಶಕ್ತಿ ಯಾವ ಮಾತ್ರೆಗಳಲ್ಲೂ ಇಲ್ಲ. ನಿಮ್ಮ ದೇಹ ಕೊಡುವ ಸಣ್ಣ ಸಣ್ಣ ಸೂಚನೆಗಳನ್ನು ನಿರ್ಲಕ್ಷಿಸಬೇಡಿ. ಹಠಾತ್ ತೂಕ ಇಳಿಕೆ, ಮಚ್ಚೆಗಳಲ್ಲಿ ಬದಲಾವಣೆ, ನಿಲ್ಲದ ಕೆಮ್ಮು, ಇವು ದೇಹದ ಕೂಗು. ಡಾಕ್ಟರ್ ಹತ್ತಿರ ಹೋಗಲು ಹಿಂಜರಿಯಬೇಡಿ. ನೆನಪಿಡಿ, ಒಂದು ಕಾಲದಲ್ಲಿ ಸಿಡುಬು ರೋಗ ಬಂದರೆ ಊರಿಗೆ ಊರೇ ಸಾಯುತ್ತಿತ್ತು. ಇಂದು ಆ ರೋಗವೇ ಇಲ್ಲ. ಹಾಗೆಯೇ ಒಂದಲ್ಲ ಒಂದು ದಿನ ಕ್ಯಾನ್ಸರ್ ಕೂಡ ಕೇವಲ ಇತಿಹಾಸದ ಪುಸ್ತಕಗಳಲ್ಲಿ ಉಳಿಯುವ ರೋಗವಾಗುತ್ತದೆ ಎಂಬ ನಂಬಿಕೆ ನಮಗಿರಲಿ. ಅಲ್ಲಿಯವರೆಗೂ ಬದುಕನ್ನು ಪ್ರೀತಿಸಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇದೇ ತರ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.